ಕುದಿ ಇಷ್ಟ ಆಗಿದೆ. ಇದನ್ನು ಮಲಗೋ ಟೈಮಲ್ಲಿ ಊಟ ಆದ ನಂತರ ಇದನ್ನು ಕುಡಿದ್ಬಿಟ್ಟು ಏನೂ ಸಹ ನೀರು ಕುಡಿಯದ ಹಾಗೆ ಮಲಗಬೇಕು ಬೆಳಗ್ಗೆ ಆಗೋದ್ರೊಳಗೆ. ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇ ಸಲ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಜ್ವರ, ಶೀತ, ಕೆಮ್ಮು, ನೆಗಡಿ ಆಗಿಬಿಟ್ಟಿದೆ. ಚಳಿ ಸಿಕ್ಕಾಪಟ್ಟೆ ಬರ್ತಾಯಿದೆ. ಅದಕ್ಕೋಸ್ಕರ ಮನೇಲಿ ಇವತ್ತು ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಏನೇನು ಉಪಯೋಗ ಮಾಡ್ತಿದ್ದೀನಿ ಅದಕ್ಕೆ ಬನ್ನಿ ಹೇಳ್ತೀನಿ. ತಕ್ಷಣ ಕೆಮ್ಮು, ಶೀತ, ಜ್ವರ ಇದ್ದರೆ ಕಡಿಮೆ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಯೂಸ್ ಮಾಡ್ತಿರೋ ರೆಮಿಡಿ ಬಂದುಬಿಟ್ಟು ದೊಡ್ಡ ಪತ್ರೆ, ಹಸಿ ಶುಂಠಿ, ಕಾಳುಮೆಣಸು, ಬೆಲ್ಲ, 4ರಿಂದ 5 ಬೆಳ್ಳುಳ್ಳಿ ಎಸ್ಳು, ಆಮೇಲೆ 4 ಲವಂಗ, 1 ವೀಳ್ಯದೆಲೆ, ಸ್ವಲ್ಪ ಹಳದಿ. ಇದಿಷ್ಟನ್ನು ಹಾಕಿ ಮೊದಲು ಇದರಲ್ಲಿ ಕುಟ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ತೀನಿ. ನೋಡ್ಬೋದು, ಇದಿಷ್ಟನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸಿಕ್ಕಾಪಟ್ಟೆ ಕೆಮ್ತಾ ಇದ್ದಾರೆ. ನನಗೂ ಶೀತ ಆಗಿಬಿಟ್ಟಿದೆ. ಇದನ್ನು ಮತ್ತು ಇದಿಷ್ಟು ಬೆಲ್ಲ, ಇದಿಷ್ಟು ಹಳದಿ, ಇದಿಷ್ಟನ್ನು ಹಾಕಿಬಿಟ್ಟು ಗ್ಯಾಸ್ ಹಚ್ತಾ ಇದ್ದೀನಿ. ಇದಕ್ಕೆ 1ರಿಂದ 1.5 ಲೋಟ ನೀರು ಹಾಕಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರುವಂಥ ಚೂರ್ಣನ ಇದಕ್ಕೆ ಹಾಕೋಣ. ಬೆಲ್ಲ, ಹಳದಿ ಹಾಕ್ತಾಯಿದ್ದೀನಿ. ಇದಿಷ್ಟು ಸಹ ಕುದ್ದು 1 ಲೋಟದಿಂದ ಅರ್ಧ ಲೋಟ ಆಗೋ ತನಕ ಇದನ್ನು ಚಂದ ಮಾಡಿ ಕುದಿಸ್ಬೇಕು. ನೋಡ್ಬೋದು, ಕುದೀತಾ ಇದೆ. ಕುದ್ದು 1 ಲೋಟದಿಂದ 3/4 ಲೋಟ ಆಗಿದೆ. ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ. ಅದನ್ನು ಆಫ್ ಮಾಡ್ತೀನಿ. ನೋಡ್ಬೋದು, ಇದಾಗಿದೆ. ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ನೋಡ್ಬೋದು, ಕುದಿ ಇಷ್ಟ ಆಗಿದೆ. ಇದನ್ನು ಮಲಗೋ ಟೈಮಲ್ಲಿ ಊಟ ಆದ ನಂತರ ಇದನ್ನು ಕುಡಿದ್ಬಿಟ್ಟು ಏನೂ ಸಹ ನೀರು ಕುಡಿಯದ ಹಾಗೆ ಮಲಗಬೇಕು ಬೆಳಗ್ಗೆ ಆಗೋದ್ರೊಳಗೆ. ಸ್ವಲ್ಪ ಕೆಮ್ಮು ಇದ್ರೆ ಕಡಿಮೆ ಆಗುತ್ತೆ, ಜ್ವರನೂ ಕಡಿಮೆ ಆಗುತ್ತೆ. ಹಾಗೆ ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ, ನಿಮ್ಮ ಮನೇಲಿ 1 ವರ್ಷದ ಒಳಗಿನ ಮಕ್ಕಳು, ಅವರಿಗೆ ಇಪ್ಲಿ ಅಂತ ಸಿಗುತ್ತೆ ಸ್ಟೋರ್ಗಳಲ್ಲಿ. ಅದನ್ನು ತಂದುಬಿಟ್ಟು ಹಂಚಲ್ಲಿ ಅದನ್ನು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮು, ಶೀತ ಇದ್ದರೆ ಮಕ್ಕಳಿಗೆ ಸಹ ಕಡಿಮೆ ಆಗುತ್ತೆ. ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್.